ಏನೋ ಕಾಂತ, ವಾಟ್ ಇಸ್ ದಿಸ್? ಬರೀ ವಿಧಾನಸೌಧ ಸುತ್ತಿ ಸಿಕ್ಕಾಪಟ್ಟೆ ಬೋರ್ ಆಗಿತ್ತು ನನಗೆ. ಸೊ ಹಾಗಾಗಿ ಜಸ್ಟ್ ನಾನು ನಿನ್ನೆ ತಾನೇ ನಮ್ಮ ಮಂಡ್ಯದ ಮೊಂಡ ಗೌಡ್ರು ಶಂಕರ್ಲಿಂಗೆ ಗೌಡ್ರನ್ನ ಮೀಟ್ ಆಗಿ ಬರೋಣ ಅಂತ ಮೈಸೂರಿಗೆ ಹೋಗಿದ್ದೆ ಕಾಂತ, ಮೈಸೂರಿಗೆ ಹೋಗಿದ್ದೆ. ನಿನ್ನೆ ಹಿಂಗೆ ಮೈಸೂರಿಗೆ ಹೋಗೋದಕ್ಕೂ ಮುಂಚೆ ನಾನು ಫಸ್ಟ್ ಹೋಗಿದ್ದೆ ಎಲ್ಲಿಗೆ ಗೊತ್ತಾ? ಶ್ರೀರಂಗನಾಥ ಸ್ವಾಮಿಯ ನಾಡು ಶ್ರೀರಂಗಪಟ್ಟಣಕ್ಕೆ ಹೋಗಿ ರಂಗನಾಥ ಸ್ವಾಮಿಗೆ ಒಂದು ಸಾಷ್ಟಾಂಗ ಹಾಕಿ ಮೈಸೂರು ಹುಲಿ ಟಿಪ್ಪು ಸಮಾಧಿಗೆ ವಿಸಿಟ್ ಮಾಡಿದೆ ಕಾಂತ. ತುಂಬಾ ದಿನ ಆಗಿತ್ತು ಬರೀ ಬೈಕು ಕಾರ್ನಲ್ಲಿ ಸುತ್ತಾಡಿ. ಹಾಗಾಗಿ ಆಫ್ಟರ್ ಎ ಲಾಂಗ್ ಗ್ಯಾಪ್ ನಾನು ಪ್ರೀತಿಯಿಂದ ಅರ್ಜುನ ಅಂತ ಕರೆಯೋ ಜಬರ್ದಸ್ತಾದ ಈ ಕುದುರೆ ಸವಾರಿ ಮಾಡಿದೆ ಕಾಂತ. ಕುದುರೆ ಸವಾರಿ ಅರ್ಜುನನ್ನ ಏರಿ ನಾನು ಹೊರಟ ತಕ್ಷಣ ನನಗೆ ನಮ್ಮ ಅಣ್ಣವರು ಕುದುರೆ ಹತ್ತಿ ಗಂಧದ ನಾಡು ಸುತ್ತಿದ ಹಾಗಾಯ್ತು ಕಾಂತ, ಗಂಧದ ನಾಡು ಸುತ್ತಿದ ಹಾಗಾಯ್ತು. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ಓಕೆ, ಹಿಂಗೆ ಆಫ್ಟರ್ ಲಾಂಗ್ ಗ್ಯಾಪ್ ಕುದುರೆ ಸವಾರಿ ಮಾಡಿ ಮುಂದೆ ಮೈಸೂರಿಗೆ ಹೋಗಿ ಒಂದು ರೌಂಡ್ ಹಾಕಿ ನನ್ನ ಮುತ್ತಿನಂತ ಇರೋ ನನ್ನ ಮೈಸೂರು ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಮಾಡಿ ಅವರುಗಳ ಜೊತೆ ಮಾತನಾಡಿದೆ ಕಾಂತ, ಮಾತನಾಡಿದೆ. ಯಾಕೋ ಗೊತ್ತಿಲ್ಲ, ಮೈಸೂರಿನ ಅಗ್ರಹಾರ ಸರ್ಕಲ್ಗೆ ಹೋದ ತಕ್ಷಣ ಮೈಸೂರು ಪಾಕನ್ನ ಕಂಡು ಹಿಡಿದ KR ಸರ್ಕಲ್ನಲ್ಲಿರೋ ಗುರು ಸ್ವೀಟ್ಸ್ ಹೋಗಿ ಅವರು ಪ್ರೀತಿಯಿಂದ ಕೊಟ್ಟ ಮೈಸೂರು ಪಾಕನ್ನ ತಿನ್ಕೊಂಡ ನಮ್ಮ ಸ್ಟ್ರಾಂಗೆಸ್ಟ್ ಶಂಕರ್ಲಿಂಗ ಗೌಡ್ರ ಮೀಟ್ ಆಗಿ ಬರೋದಕ್ಕೆ ಅಂತ ಹೋದ್ರೆ ನಮ್ಮ ಮಂಡ್ಯದ ಹಠಮಾರಿ ಗೌಡ್ರು ಅಯ್ಯೋ ಈ ತಲೆಹರಟೆ ಎಲ್ಲಿ ಬಂದ್ಬಿಡ್ತಾನೋ, ನನ್ನ ಜೊತೆ ಎಲ್ಲಿ ತರಲೆ ಮಾಡೋದಕ್ಕೆ ಬಂದ್ಬಿಡ್ತಾನೋ ಅಂತ ಹೆದರ್ಕೊಂಡ ಎಸ್ಕ್ಯಾಪ್ ಆಗ್ಬಿಟ್ಟಿದ್ರೆ ಕಾಂತ. ಪಂಚ ಮೇಲೆ ಕೆತ್ಕೊಂಡ ಎಸ್ಕ್ಯಾಪ್ ಆಗ್ಬಿಟ್ಟಿದ್ರ. ಸೊ ಹಾಗಾಗಿ ನಾನು ಒನ್ಸ್ ಅಗೈನ್ ನನ್ನ ಅರ್ಜುನನ್ನ ಹತ್ತಿದವನೇ ಮೈಸೂರಿನಿಂದ ಬೆಂಗಳೂರಿಗೆ ಬಂದ್ಬಿಟ್ಟೆ ಕಾಂತ, ಬೆಂಗಳೂರಿಗೆ ಬಂದ್ಬಿಟ್ಟೆ. ಐ ಲೈಕ್ ಇಟ್. ನಾನು ಬೆಂಗಳೂರಿಗೆ ಬಂದ ತಕ್ಷಣ ನಮ್ಮ ವಾಟಾಳ್ ನಾಗಣ್ಣ ವೈ ಮ್ಯಾನ್ ಯಾವಾಗ್ಲೂ ರೆಡ್ ಹೈ ಅಂಡ್ ಕಾರ ಹಾರ್ಲಿ ಡೇವಿಡ್ಸನ್ ಬೈಕು ಅಂತ ಸುತ್ತಾಡ್ತಾ ಇದ್ದವನು. ಯಾಕಲ್ಲ ಇವತ್ತು ಯಾಕೆ ಕುದುರೆ ಹತ್ಕೊಂಡು ಬಂದಿದ್ಯಾ ಅಂತ ಕೇಳಿದ್ರೆ ಅದಕ್ಕೆ ನಾನು ಹೇಳ್ದೆ, ವಾಟಡೋ ನಾಗಣ್ಣ ವಾಟಡ, ಪೆಟ್ರೋಲ್ ರೇಟು ಕೈಗೆ ಸಿಗದಂಗೆ ಆಕಾಶದಲ್ಲಿ ಕೂತ್ಬಿಟ್ಟಿದೆ. ಹಾಗಾಗಿ ಜಸ್ಟ್ ಇವಾಗ ತಾನೇ ಮೈಸೂರಿಗೆ ಹೋದಾಗ ಮಹಾರಾಜರ ದೂರದ ಸಂಬಂಧಿಯೊಬ್ರು ತಲೆ ಹರಟೆ ಸೆಂಟ್ರಲ್ ನಲ್ಲಿ ಕೂತಿರೋ ಕೈ ಪಾರ್ಟಿಯವರು ಪೆಟ್ರೋಲ್ ರೇಟು ಆಕಾಶದಿಂದ ಕೆಳಗಿಳಿಸೋವರ್ಗ ನೀನು ನಿನ್ನ ಕಾರು ಮತ್ತೆ ಬೈಕನ್ನ ಶೆಡ್ನೊಳಗೆ ತಳ್ಳಿ ಈ ನಮ್ಮ ಕುದುರೆ ಹತ್ಕೊಂಡು ಓಡಾಡುವಂತ ಕೊಟ್ಟ ಕಳಿಸಿದ್ರು ನಾಗಣ್ಣ ಅಂತ ಹೇಳ್ದೆ. ನನ್ನ ಮಾತು ಕೇಳಿದ ತಕ್ಷಣ ಪಾಪ ನಮ್ಮ ಬ್ಲ್ಯಾಕ್ ಟಾಪೆ ಬ್ಲ್ಯಾಕ್ ಕನ್ನಡಕ ನಾಗಣ್ಣ ಪೆಟ್ರೋಲ್ ರೇಟ್ನ ಇಳಿಸಿ ಅಂತ ಒನ್ಸ್ ಅಗೇನ್ ರೋಡ್ಗಿಳಿದ್ರು ಕಾಂತ, ರೋಡ್ಗಿಳಿದ್ರು. ಬಾಯಲ್ಲೇ ನಾವಿವಾಗ ಜಸ್ಟ್ ನೋಡ್ಕೊಂಬರೋಣ ಅವ್ರು ಹೆಂಗೆ ಸ್ಟ್ರೈಕ್ ಮಾಡಿದ್ರು ಅಂತ. ನಡೆ ಕಾಂತ ನಡೆ, ಶುರು ಮಾಡ್ರಪ್ಪ. ಇವಾಗ ಪೆಟ್ರೋಲ್ ಬೆಲೆ ಓಕೆ, ಏಕಾಏಕಿ ಏರ್ಸಿರ್ತಕ್ಕಂಥದ್ದನ್ನ ಸ್ವಲ್ಪ ಕೈ ಎತ್ತಿ ಹೇಳ್ರಿ. ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೇನೆ. ಹಾ ಹಂಗ ಈ ಒಂದು ವರ್ಷದಲ್ಲಿ ಎಷ್ಟು ಬಾರಿ ಏರಿಸಿದ್ರು? 4 ಬಾರಿ ಏರಿಸಿದ್ದಾರೆ. ಓ ಹಂಗ ಈ ರೀತಿ ಏರಿಕೆಯಿಂದ ಬಾಳ್ ತೊಂದ್ರೆ ಆಗ್ತದೆ ಬಿಡ್ರಿ. ಜನರ ಮೂಳೆ ಮುರಿದಿದೆ. ಹೌದು ಹೌದು, ಬಡವರು ಮಧ್ಯಮ ವರ್ಗದವರು ಬದುಕಲು ಸಾಧ್ಯವಿಲ್ಲ. ಮತ್ತ ಇವ್ರು ಹಿಂಗ್ ಮಾಡಿದ್ರ ಬದುಕಾದ್ರ ಹೆಂಗ್ ಹೇಳ್ರಿ? ಪೆಟ್ರೋಲ್ ಬೆಲೆ ಏರಿಸ್ತಕ್ಕಂಥ ನೀತಿ ವೈಜ್ಞಾನಿಕವಾಗಿಲ್ಲ. ಕರೆಕ್ಟ್. ಇದೊಂದು ಹುಚ್ಚು ದರ್ಬಾರು. ಮತ್ತೊಂದ್ಸರಿ ಹೇಳ್ರಿ. ಇದೊಂದು ಹುಚ್ಚು ದರ್ಬಾರು. ಯಾವುದೇ ಚಿಂತನೆ ಇಲ್ಲ. ಓ ಹಂಗ, ಮುಂದೆ ಹೇಳ್ರಿ. ಚರ್ಚೆ ಆಗಲಿಲ್ಲ. ಕರೆಕ್ಟ್. ಲೋಕಸಭೆ ಚರ್ಚೆ ಆಗಲಿಲ್ಲ. ಕರೆಕ್ಟ್. ರಾತ್ರಿ ಪೆಟ್ರೋಲ್ ದರವನ್ನು ಏರಿಸಿರ್ತಕ್ಕಂಥದ್ದು ಸರ್ಕಾರಕ್ಕೆ ಗೌರವ ತರತಕ್ಕಂಥದ್ದಲ್ಲ. ಸರ್ಕಾರ ಕೂಡಲೇ ಪೆಟ್ರೋಲ್ ದರವನ್ನ ಇಳಿಸಬೇಕು. ಓಕೆ, ಮತ್ತೆ ಆಗ್ತಡ ಹೊಡ್ರಿ ಹಲಗಿ. ಥ್ಯಾಂಕ್ ಯು ನಾಗಣ್ಣ, ಥ್ಯಾಂಕ್ ಯು ವೆರಿ ಮಚ್. ನಿನಗೆ
ನೀನು ನಮಗೋಸ್ಕರ ಸ್ಟ್ರೈಕ್ ಮಾಡಿದ್ದಕ್ಕೆ ಸೂಪರ್ ಆಗಿತ್ತು, ಥ್ಯಾಂಕ್ ಯು ನಿನಗೆ. ಓಕೆ, ಎನಿವೆ ನಮ್ಗೆ ಇವಾಗ ಟೈಮ್ ಆಯ್ತು ಬಾಕಂತ ಇಲ್ಲಿ. ಮತ್ತೆ ನನ್ನ ಕುದುರೆ ಏರಿ ಚಾಮರಾಜಪೇಟೆಗೆ ಹೋಗಿ ರಂಗಣ್ಣ ಮೆಸ್ನಲ್ಲಿ ಬಿಸಿ ಬಿಸಿ ಪಲಾವ್ ತಿನ್ಕೊಂಬರೋಣ. ನಡೆ ಕಾಂತ ನಡೆ, ಹತ್ತೋ ಬೇಗ ಗಾಡಿ. ಓ ಸಾರಿ ಕುದುರೆನಾ.